ವಿದ್ಯಾರ್ಥಿಗಳೇ, ಮ್ಯಾಟ್ರಿಸಸ್ ಚಾಪ್ಟ್ರಲ್ಲಿ ಇವತ್ತು ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಗೊತ್ತಿದೆ ವಾಟ್ ಈಸ್ ಮ್ಯಾಟ್ರಿಸಸ್ ಅಂದರೆ, ವಾಟ್ ಈಸ್ ಅ ಮ್ಯಾಟ್ರಿಕ್ಸ್ ಅಂದರೆ ಪರ್ಟಿಕ್ಯುಲರ್ ಆಗಿ ಮ್ಯಾಟ್ರಿಕ್ಸ್ ಇಸ್ ನಥಿಂಗ್ ಬಟ್ ದಿ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಇನ್ ರೆಕ್ಟ್ಯಾಂಗ್ಯುಲರ್ ಫಾರ್ಮ್. ಅಂದರೆ ಈ ನಂಬರ್ಸು ಅಥವಾ ಫಂಕ್ಷನ್ಸ್ ಆಗಿರ್ಬೋದು, ಫಂಕ್ಷನ್ಸ್ ಆಗಲಿ, ಎಲಿಮೆಂಟ್ಸ್ ಆಗಲಿ, ನಂಬರ್ಸ್ ಆಗಲಿ, ಅದನ್ನು ರೆಕ್ಟ್ಯಾಂಗ್ಯುಲರ್ ಫಾರ್ಮಲ್ಲಿ ಬರೆದು ಅದನ್ನು ಸ್ಕ್ವೇರ್ ಬ್ರ್ಯಾಕೆಟ್ ಅಥವಾ ರೌಂಡ್ ಬ್ರ್ಯಾಕೆಟಲ್ಲಿ ಎನ್ಕ್ಲೋಸ್ ಮಾಡಿದ್ರೆ ಅದನ್ನು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇನ್ನೊಂದು ವಿಷಯ, ನಂಬರ್ಸ್ ತಿಳ್ಕೊಂಡಾಗಿದ್ದ ತಕ್ಷಣ ನಾವೇನು ಮಾಡ್ತೀವಿ, ಆಲ್ಜಿಬ್ರಾ ಆಫ್ ನಂಬರ್ಸ್ ಬಗ್ಗೆ ತಿಳ್ಕೊತೀವಿ. ಅಂದರೆ ಆಲ್ಜಿಬ್ರಾ ಅಂದರೆ ಅರ್ಥ ಗೊತ್ತು ನಿಮಗೆ, ಬೇಸಿಕ್ ಆಪ್ರೇಷನ್ಸ್ನ ಹೇಗೆ ಪರ್ಫಾರ್ಮ್ ಮಾಡೋದು, ಹೇಗೆ ಅದನ್ನು ಅಪ್ಲೈ ಮಾಡೋದು ಅಂತ. ಬೇಸಿಕ್ ಆಪ್ರೇಷನ್ಸ್ ಲೈಕ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ನ ಈಗ ಎರಡು ನಂಬರ್ ಕೊಟ್ಟಿದ್ರೆ ಹೇಗೆ ಆ್ಯಡ್ ಮಾಡೋದು, ಹೇಗೆ ಮಲ್ಟಿಪ್ಲೈ ಮಾಡೋದು, ಹೇಗೆ ಸಬ್ಟ್ರಾಕ್ಟ್ ಮಾಡೋದು ಅಥವಾ ಹೇಗೆ ಡಿವೈಡ್ ಮಾಡೋದು ಅಂತೆಲ್ಲ ಕಲ್ತ್ಕೊಂಡಿರ್ತೀರ. ಅದೇ ರೀತಿ ಒಂದು ಮ್ಯಾಟ್ರಿಕ್ಸ್ ಎರಡು ಮ್ಯಾಟ್ರಿಕ್ಸ್ ಕೊಟ್ಟಾಗ ಆ ಎರಡೂ ಮ್ಯಾಟ್ರಿಕ್ಸ್ನ ಹೇಗೆ ಆ್ಯಡ್ ಮಾಡೋದು ಅಥವಾ ಹೇಗೆ ಸಬ್ಟ್ರಾಕ್ಟ್ ಮಾಡೋದು, ಹೇಗೆ ಮಲ್ಟಿಪ್ಲೈ ಮಾಡ್ಬೋದು ಅನ್ನೋದೇ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್ ಅನ್ನೋ ಅರ್ಥ. ಸೊ ಮೊದಲಿಗೆ ಅಡಿಷನ್ ಆಫ್ ಮ್ಯಾಟ್ರಿಸಸ್. ಈ ಅಡಿಷನ್ ಮಾಡಬೇಕು ಅಂದರೆ ಮೊದಲಿಗೆ ಎರಡು ಮ್ಯಾಟ್ರಿಕ್ಸಿನ ಸೈಜು ಒಂದೇ ಆಗಿರಬೇಕು. ನಿಮಗೆ ಸೈಜ್ ಅಥವಾ ಆರ್ಡರ್ ಅಂತ ಅರ್ಥ ಗೊತ್ತಿದೆ. ಇಲ್ಲಿ ಮೊದಲನೇ ಮ್ಯಾಟ್ರಿಕ್ಸ್ ಎ ಬಿ ಸಿ ಎಫ್ ಜಿ ಹೆಚ್ ಅಂತ ಇದೆಯಲ್ಲ ಎಲಿಮೆಂಟ್ಸು, ಎ ಬಿ ಸಿ ಅನ್ನೋದು ಮೊದಲನೇ ರೋ, ಎಫ್ ಜಿ ಹೆಚ್ ಅನ್ನೋದು ಎರಡನೇ ರೋ. ಸೊ ಇದರೊಳಗೆ ಎರಡು ರೋಗಳಿದೆ. ಆಮೇಲೆ ಕಾಲಮ್ಗಳು ಮೂರಿದೆ, ಎ ಎಫ್ ಅಂತ ಒಂದು, ಬಿ ಜಿ ಅಂತ ಒಂದು, ಸಿ ಹೆಚ್ ಅಂತ ಇನ್ನೊಂದು. ಸೊ ಎರಡು ರೋ ಮೂರು ಕಾಲಮ್ ಇದ್ದರೆ ಅದನ್ನು 2/3 ಮ್ಯಾಟ್ರಿಕ್ಸ್ ಅಥವಾ 2x3 ಅಂತ ಬರಿತೀವಿ. ಕೆಳಗಡೆ ಬರೆದಿದ್ದೀವಿ 2x3. ಫಸ್ಟ್ ಯಾವಾಗಲೂ ರೋ ಬರಿತೀವಿ, ರೋ ನಂಬರ್ ಬರಿತೀವಿ, ಅದಾದ ನಂತರದಲ್ಲಿ ಕಾಲಮ್ ನಂಬರ್ ಬರಿತೀವಿ. ಸೊ ಎರಡು ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡಬೇಕು ಅಂದರೆ ಎರಡರ ಸೈಜು ಸೇಮ್ ಆಗಿರಬೇಕು. ಇದು 2x3, ಎಕ್ಸ್ ವೈ ಝೆಡ್ ಪಿ ಕ್ಯೂ ಆರ್ ಅನ್ನೋ ಮ್ಯಾಟ್ರಿಕ್ಸ್ದು 2/3 ಆಗಿದೆ. ಸೊ ಈಗ ನಾವು ಇದನ್ನು ಆ್ಯಡ್ ಮಾಡ್ಬೋದು. ಸೊ ಮೊದಲನೇ ಮ್ಯಾಟ್ರಿಕ್ಸು ತಗೊಳ್ಳೋಣ. ಈಗ ಎ ಬಿ ಸಿ ಎಫ್ ಜಿ ಹೆಚ್ ಪ್ಲಸ್ ಇನ್ನೊಂದು ಮ್ಯಾಟ್ರಿಕ್ಸು ಸೇಮ್ ಸೈಜ್ ಎಕ್ಸ್ ವೈ ಝೆಡ್ ಪಿ ಕ್ಯೂ ಆರ್. ಸೊ ಇದನ್ನು ಆ್ಯಡ್ ಮಾಡಿದ್ಮೇಲೆ ಬರ್ತಕ್ಕಂಥ ಆನ್ಸರ್ ಮ್ಯಾಟ್ರಿಕ್ಸ್ ಏನಿದೆ ಅದು ಕೂಡ 2/3 ಆಗಿರುತ್ತೆ. ಸೊ ಸೈಜು ಚೇಂಜ್ ಆಗೋದೇ ಇಲ್ಲ. ಸೊ ಆದರೆ ಆ್ಯಡ್ ಹೇಗೆ ಮಾಡೋದು ಅಂದರೆ ಕರಸ್ಪಾಂಡಿಂಗ್ ಪೊಸಿಷನಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ನ ಆ್ಯಡ್ ಮಾಡಬೇಕು. ಹಾಗಂದರೆ ಮೊದಲನೇ ಎಲಿಮೆಂಟ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಜೊತೆ ಆ್ಯಡ್ ಆಗಬೇಕು, ಎರಡನೇ ಎಲಿಮೆಂಟ್ ಜೊತೆ ಆ್ಯಡ್ ಆಗಬೇಕು. ಅಂದರೆ ಮೊದಲನೇ ಮ್ಯಾಟ್ರಿಕ್ಸಲ್ಲಿರ್ತಕ್ಕಂಥ ಎರಡನೇ ಮ್ಯಾಟ್ರಿಕ್ಸಲ್ಲಿರ್ತಕ್ಕಂಥ ಎರಡನೇ ಎಲಿಮೆಂಟ್ ಜೊತೆ ಆ್ಯಡ್ ಆಗಬೇಕು. ಇಲ್ಲಿ ಉದಾಹರಣೆಗೆ ಮೊದಲನೇದು ಎ ಇದೆ, ಇಲ್ಲಿ ಎಕ್ಸ್ ಇದೆ, ಎ ಪ್ಲಸ್ ಎಕ್ಸ್ ಆಯಿತು. ಮೊದಲನೇ ಮ್ಯಾಟ್ರಿಕ್ಸಲ್ಲಿ ಎರಡನೇ ಎಲಿಮೆಂಟು ಬಿ, ಎರಡನೇ ಮ್ಯಾಟ್ರಿಕ್ಸಲ್ಲಿ ಎರಡನೇ ಎಲಿಮೆಂಟು ವೈ, ಆವಾಗ ಬಿ ಪ್ಲಸ್ ವೈ ಆಯಿತು. ಅದೇ ರೀತಿ ಮೂರನೇದನ್ನ ಆ್ಯಡ್ ಮಾಡಬೇಕು. ಮತ್ತು ಸೆಕೆಂಡ್ ರೋ ಫಸ್ಟ್ ಎಲಿಮೆಂಟ್ ಏನಿದೆಯೋ ಅದನ್ನು ಫಸ್ಟ್ ಎಲಿಮೆಂಟ್ ಜೊತೆ ಆ್ಯಡ್ ಮಾಡ್ಕೋಬೇಕು. ಎಫ್ ಪ್ಲಸ್ ಪಿ ಆಯಿತು, ಜಿ ಪ್ಲಸ್ ಕ್ಯೂ ಆಯಿತು. ಅದೇ ರೀತಿ ಕೊನೆ ಎಲಿಮೆಂಟ್ ಜೊತೆ ಹೆಚ್ ಪ್ಲಸ್ ಆರ್ ಆಗುತ್ತೆ. ಸೊ ಇದು ಅಡಿಷನ್ ಕತೆ ಆಯಿತು. ಸೊ ಅಡಿಷನ್ ಮಾಡಬೇಕು ಅಂದರೆ ಎರಡು ಮ್ಯಾಟ್ರಿಕ್ಸ್ ಏನು ಕೊಟ್ಟಿರ್ತಾರೋ ಅದರ ಸೈಜು ಸೇಮ್ ಇರಬೇಕು ಅಥವಾ ಆರ್ಡರ್ ಸೇಮ್ ಇರಬೇಕು, ಆವಾಗಲೇ ಅದನ್ನು ಆ್ಯಡ್ ಮಾಡೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಆಗಲ್ಲ ಅದು. ಇದನ್ನು ಕಂಪ್ಯಾಟಿಬಿಲಿಟಿ ಅಂತಲೂ ಕರಿತೀವಿ. ಕಂಪ್ಯಾಟಿಬಲ್ ಅಂದರೆ ಯಾವಾಗ ಅದನ್ನು ಆ್ಯಡ್ ಮಾಡ್ಬೋದು ಅಂತ. ಯಾವಾಗ ಆ್ಯಡ್ ಮಾಡ್ಬೋದು? ಸೈಜಸ್ ಆರ್ ಸೇಮ್ ಆಗಿದ್ದರೆ ಮಾತ್ರ ಆ್ಯಡ್ ಮಾಡ್ಬೋದು. ಓಕೆ, ನೆಕ್ಸ್ಟು ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಸಸ್. ಈ ಸಬ್ಟ್ರಾಕ್ಷನ್ ಕೂಡ ಅಷ್ಟೇ ಸೇಮ್ ರೂಲ್ಸ್ ಫಾಲೋ ಆಗುತ್ತೆ. ಅಡಿಷನ್ಗೆ ಏನು ಫಾಲೋ ಆಗಿತ್ತೋ ಅದು ಸಬ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಸಸ್ಸಲ್ಲಿ ಆರ್ಡರ್ ಸೇಮ್ ಆಗಿರಬೇಕು ಅಥವಾ ಸೈಜ್ ಸೇಮ್ ಆಗಿರಬೇಕು. ಇಲ್ಲೋ ಅದು ಸೇಮ್ ಮ್ಯಾಟ್ರಿಕ್ಸ್ ನೋಡೀನಿ, ಎ ಬಿ ಸಿ ಎಫ್ ಜಿ ಹೆಚ್ 2/3 ಮ್ಯಾಟ್ರಿಕ್ಸ್ ಇದು, ಮೈನಸ್ ಎಕ್ಸ್ ವೈ ಝೆಡ್ ಪಿ ಕ್ಯೂ ಆರ್ 2/3 ಮ್ಯಾಟ್ರಿಕ್ಸ್ ಇದು ಕೂಡ ಆಗಿದೆ. ಓಕೆ, ನೆಕ್ಸ್ಟು ಸೇಮ್ ಮ್ಯಾಟ್ರಿಕ್ಸು ಎ ಬಿ ಸಿ ಎಫ್ ಜಿ ಹೆಚ್ ಎಕ್ಸ್ ವೈ ಝೆಡ್ ಪಿ ಕ್ಯೂ ಆರ್. ಸೊ ಇದನ್ನು ಆ್ಯಡ್ ಮಾಡಿದಾಗಲೂ ಅಷ್ಟೇ ಇದರ
ಸೈಜು ಕೂಡ ಆನ್ಸರ್ ಏನು ಬರುತ್ತೋ ಆ ಮ್ಯಾಟ್ರಿಕ್ಸ್ ಕೂಡ 2/3 ಆಗಿರುತ್ತೆ. ಇದು ಸಬ್ಟ್ರಾಕ್ಟ್ ಮಾಡಬೇಕು. a ಮೈನಸ್ ಎಕ್ಸ್ ಆಗುತ್ತೆ, b ಮೈನಸ್ ವೈ ಆಗುತ್ತೆ. ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಹುಷಾರಾಗಿರ್ಬೇಕು. ಇಲ್ಲಿ ಮೊದಲನೇ ಎಲಿಮೆಂಟ್ ಜೊತೆ ಸಬ್ಟ್ರಾಕ್ಟ್ ಮಾಡಬೇಕು, ಕಳಿಬೇಕು. ಎರಡನೇ ಎಲಿಮೆಂಟ್ ಜೊತೆ ಕಳಿಬೇಕಾಗತ್ತೆ. ಸೊ ಅದೇ ರೀತಿ c ಮೈನಸ್ ಝೆಡ್, f ಮೈನಸ್ ಪಿ, g ಮೈನಸ್ ಕ್ಯೂ, h ಮೈನಸ್ ಆರ್. ಸೊ ಇದು ಸಬ್ಟ್ರಾಕ್ಷನ್ ಕತೆ ಆಯಿತು. ಸೊ ಅಡಿಷನು ಮತ್ತು ಸಬ್ಟ್ರಾಕ್ಷನ್ನು ಎರಡೂ ಒಂದೇ ರೂಲ್ಸ್ ಫಾಲೋ ಆಗುತ್ತೆ. ಅಂಥ ಬದಲಾವಣೆ ಏನಿರಲ್ಲ. ಅದರೊಳಗೆ ಆ್ಯಡ್ ಮಾಡ್ತೀವಿ, ಇದರೊಳಗೆ ಸಬ್ಟ್ರಾಕ್ಟ್ ಮಾಡ್ತೀವಿ ಅಷ್ಟೇ. ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಇದು ತುಂಬ ಮುಖ್ಯವಾದದ್ದು. ಸಾಮಾನ್ಯವಾಗಿ ಮಕ್ಕಳು ಇದರೊಳಗೆ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ಮಾಡೋದಲ್ಲಿ ಎಡುತ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಅಡಿಷನ್ನು ಸಬ್ಟ್ರಾಕ್ಷನ್ ತುಂಬ ಸುಲಭವಾಗಿ ಮಾಡಿಬಿಡ್ತೀರಾ. ಆದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಇದು ಅಷ್ಟೇ. ಕಂಪ್ಯಾಟಬಿಲಿಟಿ ಯಾವಾಗ ಆಗತ್ತೆ ಅಥವಾ ಯಾವಾಗ ನಾವು ಆ್ಯಡ್ ಮಾಡ್ಬೋದು ಅಂದರೆ, ದ ನಂಬರ್ ಆಫ್ ಕಾಲಮ್ಸ್ ಇನ್ ಫಸ್ಟ್ ಮ್ಯಾಟ್ರಿಕ್ಸ್ ಶುಡ್ ಬಿ ಸೇಮ್ ಆ್ಯಸ್ ನಂಬರ್ ಆಫ್ ರೋಸ್ ಆಫ್ ಸೆಕೆಂಡ್ ಮ್ಯಾಟ್ರಿಕ್ಸ್. ಮೊದಲನೇ ಮ್ಯಾಟ್ರಿಕ್ಸಲ್ಲಿ ಕಾಲಮ್ಸ್ ಎಷ್ಟಿರುತ್ತೋ ಎರಡನೇ ಮ್ಯಾಟ್ರಿಕ್ಸಲ್ಲಿ ಅಷ್ಟೇ ರೋಸ್ಗಳಿರಬೇಕು. ಮೊದಲನೇ ಮ್ಯಾಟ್ರಿಕ್ಸಲ್ಲಿ ಏನಂತ ಕರಿತೀವಿ, ಕಾಲಮ್ ಅಂದರೆ ಉದ್ದ ಸಾಲುಗಳು ಏನಿದೆ ಅದೆಷ್ಟಿರುತ್ತೋ ಅಷ್ಟೇ ಎರಡನೇ ಮ್ಯಾಟ್ರಿಕ್ಸಲ್ಲಿ ಅಡ್ಡ ಸಾಲುಗಳು ಇರಬೇಕು. ಸೊ ಇಲ್ಲಿ ರೆಡ್ಡಲ್ಲಿ ಕಾಣಿಸ್ತಾ ಇದೆ. ಮೊದಲನೇ ಮ್ಯಾಟ್ರಿಕ್ಸಲ್ಲಿ 2/3 ಮ್ಯಾಟ್ರಿಕ್ಸ್, ಅದು ಎರಡನೇ ಮ್ಯಾಟ್ರಿಕ್ಸು 3/1. ನಿಮ್ಗೆ ಗೊತ್ತಾಗಿದೆ ಯಾಕೆ ಅಂತ. ಅದು 2 ರೋ ಇದೆ, 3 ಕಾಲಮ್ ಇದೆ ಮೊದಲನೇ ಮ್ಯಾಟ್ರಿಕ್ಸ್, ಅದಕ್ಕೆ 2/3 ಅಂತ ಬರೆದಿದ್ದೀವಿ. ಎರಡನೇ ಮ್ಯಾಟ್ರಿಕ್ಸಲ್ಲಿ XPW ಅಂತ ಇದೆಯಲ್ಲ, ಇದನ್ನು 3/1 ಅಂತ ಯಾಕೆ ಬರೆದಿದ್ದೀವಿ ಅಂದರೆ 3 ರೋಸ್ ಇದೆ, 1 ಕಾಲಮ್ ಇದೆ. ಸೊ ಇದು ಈ ಥರ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಾಗ ಇದು ಕಂಪ್ಯಾಟಿಬಲ್ ಹೌದಾ ಅಂತ ಫಸ್ಟ್ ಚೆಕ್ ಮಾಡಬೇಕು. ಯಾವಾಗಲೂ ಅಷ್ಟೇ ಕಂಪ್ಯಾಟಿಬಿಲಿಟಿ ನೋಡಿನೇ ನಾವು ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಹೋಗಬೇಕು. ಸುಮ್ಮನೆ ಹಾಗೆ ಮಾಡೋಕ್ಕಾಗಲ್ಲ. ಇಲ್ಲಿ ರೆಡ್ ಕಲರಲ್ಲಿ ಕಾಣಿಸ್ತಾ ಇದೆ. ಮೊದಲನೇ ಮ್ಯಾಟ್ರಿಕ್ಸಲ್ಲಿ 2/3 ಅಂದರೆ 3 ಅನ್ನೋದು ಇಟ್ ಇಂಡಿಕೇಟ್ಸ್ ದಿ ನಂಬರ್ ಆಫ್ ಕಾಲಮ್ಸ್ ಆಫ್ ಫಸ್ಟ್ ಮ್ಯಾಟ್ರಿಕ್ಸ್. ಅದು ಮತ್ತು ಎರಡನೇ ಮ್ಯಾಟ್ರಿಕ್ಸಿನ ರೋಸು ಸೇಮ್ ಆಗಿರ್ಬೇಕು. ನೋಡಿ ಇಲ್ಲಿ ಕಾಣಿಸ್ತಿದೆಯಾ, ಇದಕ್ಕೂ 3 ಇದೆ, ಅದಕ್ಕೂ 3 ಇದೆ. ಸೊ ಆವಾಗ ನಾವು ಇದನ್ನು ಮಲ್ಟಿಪ್ಲೈ ಮಾಡ್ಬೋದು, ಕಂಪ್ಯಾಟಿಬಲ್ ಅಂತ ಕರಿತೀವಿ. ಸೊ ಸೇಮ್ ಮ್ಯಾಟ್ರಿಕ್ಸ್ ತೊಗೊಂಡಿದ್ದೀನಿ ಅಲ್ಲಿ, ABCFGH. ಎರಡನೇ ಮ್ಯಾಟ್ರಿಕ್ಸು XPW. ಸೊ 2/3, 3/1. ಸೊ ನಂಬರ್ ಆಫ್ ಕಾಲಮ್ಸ್ ಇನ್ ಫಸ್ಟ್ ಮ್ಯಾಟ್ರಿಕ್ಸು 3 ಇದೆ, ನಂಬರ್ ಆಫ್ ರೋಸ್ ಇನ್ ಸೆಕೆಂಡ್ ಮ್ಯಾಟ್ರಿಕ್ಸು 3 ಇದೆ. ಇದು ಫಸ್ಟು ಮುಖ್ಯವಾದ ಅಂಶ ನೀವು ತಿಳ್ಕೊಬೇಕಾಗಿರೋದು. ಎರಡನೇದು, ಈ ಮೊದಲನೇ ಮ್ಯಾಟ್ರಿಕ್ಸಲ್ಲಿ ಈ ಪರ್ಪಲಲ್ಲಿದೆ ನೋಡಿ, ನಾನು ಬರೆದಿದ್ದೀನಿ ನಂಬರ್ ಆಫ್ ರೋಸ್ ಎಷ್ಟಿದೆ ಅಂತ ಬರೆದಿದ್ದೀನಿ, 2 ಅಂತ ಬರೆದಿದ್ದೀನಿ. ಎರಡನೇ ಮ್ಯಾಟ್ರಿಕ್ಸಿನ ಕಾಲಮ್ಸ್ ಎಷ್ಟಿದೆ, 1 ಇದೆ. ಕೊನೆಯಲ್ಲಿದೆ ನೋಡಿ 1 ಅಂತ. ಈ ಫಸ್ಟ್ ಮ್ಯಾಟ್ರಿಕ್ಸಿಂದ ನಂಬರ್ ಆಫ್ ರೋಸು, ಸೆಕೆಂಡ್ ಮ್ಯಾಟ್ರಿಕ್ಸಿಂದ ನಂಬರ್ ಆಫ್ ಕಾಲಮ್ಸ್ ಏನಿದೆ ಅದು ಆನ್ಸರ್ ಮ್ಯಾಟ್ರಿಕ್ಸ್ ಏನು ಬರುತ್ತೋ ಅಥವಾ ಮಲ್ಟಿಪ್ಲೈ ಮಾಡಿದ್ಮೇಲೆ ಏನು ಉತ್ತರ ಬರುತ್ತಲ್ಲ ಮ್ಯಾಟ್ರಿಕ್ಸು, ಆ ಮ್ಯಾಟ್ರಿಕ್ಸಿನ ಸೈಜ್ ಆಗಿರುತ್ತೆ ಅಥವಾ ಆರ್ಡರ್ ಆಗಿರುತ್ತೆ. ಇದು ಮುಖ್ಯ. ಅದನ್ನು ಫಸ್ಟ್ ಬರ್ಕೊಂಡ್ಬಿಟ್ರೆ ನೀವು ತುಂಬ ಸುಲಭವಾಗಿ ಇದನ್ನು ಮಲ್ಟಿಪ್ಲೈ ಮಾಡ್ಬೋದು. ಆ್ಯಕ್ಚುಲಿ ಇದನ್ನು ರೋ ವೈಸ್ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡ್ತೀವಿ. ಅದಕ್ಕಿಂತ ಸುಲಭವಾಗಿ ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ. ಇಲ್ಲಿ ಮುಖ್ಯವಾಗಿ ನಿಮಗೆ ಗೊತ್ತಾಗಬೇಕಾಗಿರೋದು, ಒಂದ್ಸಲಿ ಫಸ್ಟ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರಲ್ಲ ಅದನ್ನು ಹಂಗೆ ಬರ್ಕೋಬೇಕು, ದೂರ ಬರ್ಕೋಬೇಕು. ಯಾಕೆ ಒಂದ್ಸಲಿ ಬರ್ಕೊಂಡೆ ಅಂತ ಕೇಳಿದ್ರೆ, ಈ ಸೆಕೆಂಡ್ ಮ್ಯಾಟ್ರಿಕ್ಸಿನ ಕಾಲಮ್ಸ್ ಎಷ್ಟಿದೆ, 1 ಇದೆ. 3/1 ಅಂತ ಬರೆದಿದ್ದೀವಲ್ಲ, ಮೇಲ್ಗಡೆ ಕಾಣಿಸ್ತಾ ಇದೆ 1 ಅಂತ. 1 ವಾಟ್ ಡಸ್ ಇಟ್ ಇಂಡಿಕೇಟ್ ಅಂದರೆ, ದೇರ್ ಆರ್ 1 ಕಾಲಮ್ಸ್ ಇನ್ ದಿ ಆನ್ಸರ್ ಮ್ಯಾಟ್ರಿಕ್ಸ್. ಆನ್ಸರ್ ಏನು ಬರುತ್ತೋ ಮಲ್ಟಿಪ್ಲೈ ಮಾಡಿದ್ಮೇಲೆ ಅದರದ್ದು ಕಾಲಮು 1 ಆಗಿರಬೇಕು. ಸೊ ಒಂದು ಸಲ ಬರೀಬೇಕು, ಮೊದಲನೇ ಮ್ಯಾಟ್ರಿಕ್ಸ್ನ ಒಂದು ಸಲ ಬರ್ಕೋಬೇಕು. ಆಮೇಲೆ XPW ಅಂತ ಇದೆಯಲ್ಲ, ಅದನ್ನು ಎಲ್ಲದಕ್ಕೂ ಈ ಥರ ಹಂಚಬೇಕಾಗತ್ತೆ. ನೋಡಿ, X ಇಲ್ಲಿಗೆ ಬರುತ್ತೆ, P ಎರಡನೇ ಎಲಿಮೆಂಟ್ ಜೊತೆಗೆ ಹೋಗುತ್ತೆ, W ಮೂರನೇ ಎಲಿಮೆಂಟ್ ಜೊತೆ ಹೋಗುತ್ತೆ. ಅದೇ ರೀತಿ X F ಜೊತೆಗೆ ಹೋಗುತ್ತೆ, G ಜೊತೆಗೆ P ಬರುತ್ತೆ, H ಜೊತೆಗೆ W ಬರುತ್ತೆ. ಸೊ ಇದು
ಹಂಚಬೇಕಾಗುತ್ತೆ. ಇದು ಕಾಲಮ್ ಆಗಿದ್ದರೆ ರೋಸ್ ಆಗಿ ಹಂಚಬೇಕು. ಇದು ಈ ಎರಡನೇ ಮ್ಯಾಟ್ರಿಕ್ಸಲ್ಲಿ ಕಾಲಮ್ಸ್ ಇದೆಯಲ್ಲ ಎಕ್ಸ್ ಪಿ ಡಬ್ಲ್ಯೂ ಅದನ್ನು ರೋಸ್ ಆಗಿ ಇಲ್ಲಿ ಹಂಚಬೇಕು. ಅದಾದ ನಂತರದಲ್ಲಿ ಆ್ಯಡ್ ಮಾಡಿದರೆ ನಮಗೆ 2/1 ಮ್ಯಾಟ್ರಿಕ್ಸ್ ಸಿಗತ್ತೆ. 2 ರೋಸ್ ಇದೆ, ಇಲ್ಲಿ ನೋಡ್ಬೋದು. ಈ ಮೂರನ್ನು ಕೂಡಿದ್ರೆ ಏನು ಬರುತ್ತೆ? ಒಂದು ನಂಬರ್ ಬರುತ್ತೆ. AX + BP + CW, ಆ ಮೂರನ್ನು ಕೂಡಿದ್ರೆ ಒಂದು ನಂಬರ್ ಬಂತು. ಹಾಗೆ FX + GP + HW ಆ್ಯಡ್ ಮಾಡಿದ್ರೆ ಇನ್ನೊಂದು ನಂಬರ್ ಬಂತು. ಸೊ ಅಲ್ಲಿಗೆ 2 ನಂಬರ್ಸು ಒಂದ್ರ ಕೆಳಗೆ ಒಂದು ಇರುತ್ತೆ. ಸೊ ಅವಾಗ ಏನಾಗುತ್ತೆ? 2 ರೋ ಇದೆ, 1 ಕಾಲಮ್ ಇದೆ. ಸೊ ಇದು ಆನ್ಸರ್ ಮ್ಯಾಟ್ರಿಕ್ಸ್. ಸೊ ಈ ರೀತಿ ನಾವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಇನ್ನೊಂದು ಉದಾಹರಣೆ ನೋಡೋಣ. ಈಗ ABCFGH ಅಂತ ಒಂದು ಮ್ಯಾಟ್ರಿಕ್ಸು. ಇದರೊಳಗೆ ABC ಮೊದಲನೇ ರೋ, FGH ಎರಡನೇ ರೋ. ಸೊ ಅಲ್ಲಿಗೆ 2 ರೋಸ್ ಅಂತ ಬರ್ತೀನಿ, ಅದಕ್ಕೆ 2 ಅಂತ ಪರ್ಪಲಲ್ಲಿದೆ. AF BG CH ಅಂತ 3 ಕಾಲಮ್ಸ್ ಇದೆ. ಅದಕ್ಕೋಸ್ಕರ 2/3 ಸೈಜ್ ಈ ಮ್ಯಾಟ್ರಿಕ್ಸಿನ ಸೈಜು ಅಥವಾ ಆರ್ಡರ್. ಅದೇ ರೀತಿ ಎರಡನೇದು ಮ್ಯಾಟ್ರಿಕ್ಸಲ್ಲಿ 3 ರೋಸ್ ಇದೆ, 2 ಕಾಲಮ್ಸ್ ಇದೆ. ರೋಸ್ ಬಂದು XY PZ WT, ಕಾಲಮ್ಸ್ ಬಂದು ಅಂದರೆ ಉದ್ದ ಸಾಲು ಏನಂತ ಕರಿತೀವಿ ಅದು XPW YZT. ಸೊ ಅದಕ್ಕೋಸ್ಕರ ಇದ್ರ ಸೈಜು 3/2 ಅಂತ ಬರ್ತಿದ್ದೀವಿ. ಈಗ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡೋಕ್ಕಿಂತ ಮುಂಚೆ ಇದು ಕಂಪ್ಯಾಟಿಬಲ್ಲಾ ನೋಡಬೇಕಾಗತ್ತೆ. ಹೌದು, ಕಂಪ್ಯಾಟಿಬಲ್. ಯಾಕೆ ಅಂದರೆ ಮೊದಲನೇ ಮ್ಯಾಟ್ರಿಕ್ಸಿನ ನಂಬರ್ ಆಫ್ ಕಾಲಮ್ಸು 3 ಇದೆ, ಎರಡನೇ ಮ್ಯಾಟ್ರಿಕ್ಸಿನ ನಂಬರ್ ಆಫ್ ರೋಸು 3 ಇದೆ. ಇಲ್ಲಿ ರೆಡ್ಡು ಮ್ಯಾಚ್ ಆಗಬೇಕು. ಸೊ ಇಲ್ಲಿ ಮ್ಯಾಚ್ ಆಗ್ತದೆ, ಇದಕ್ಕೂ 3 ಅದಕ್ಕೂ 3 ಇರೋದ್ರಿಂದ ಇದು ಮಲ್ಟಿಪ್ಲೈ ಮಾಡ್ಬೋದು. ಹಾಗಾದರೆ ಉತ್ತರ ಬರ್ತಕ್ಕಂಥ ಮ್ಯಾಟ್ರಿಕ್ಸ್ ಅಥವಾ ಮಲ್ಟಿಪ್ಲೈ ಮಾಡಿದ ನಂತರ ಬರ್ತಕ್ಕಂಥ ಮ್ಯಾಟ್ರಿಕ್ಸ್ ಏನಿದೆ ಅದರ ಸೈಜು 2/2 ಆಗಿರುತ್ತೆ, 2x2. ಸೊ ಹಾಗಾದರೆ ಇಲ್ಲಿ ಎರಡನೇ ಮ್ಯಾಟ್ರಿಕ್ಸಿನ ಕಾಲಮ್ಸ್ ಎಷ್ಟಿದೆ? 2 ಇದೆ. ಇಲ್ಲಿ 3/2 ಅಂತ ಬರ್ತಿದ್ದೀವಲ್ಲ, ಎರಡನೇ ಮ್ಯಾಟ್ರಿಕ್ಸು XY PZ WT ಇದೆ. ಅದರ ಕಾಲಮ್ಸ್ ಎಷ್ಟಿದೆ? 2 ಇದೆ. ಹಾಗಾದರೆ ABCFGH ಅನ್ನೋ ಮೊದಲನೇ ಮ್ಯಾಟ್ರಿಕ್ಸ್ನ ಎಷ್ಟು ಸಲ ರಿಪೀಟ್ ಮಾಡಬೇಕು? 2 ಸಲ ರಿಪೀಟ್ ಮಾಡಬೇಕಾಗತ್ತೆ. ಇದು ತುಂಬ ಸುಲಭವಾದ್ದು, ತುಂಬ ಈಸಿಯಾಗಿ ನಾವು ಜ್ಞಾಪಕ ಇಟ್ಕೋಬೋದು. ನೋಡಿ, ಒಂದು ಸಲ ಬರದೆ ಇನ್ನೂ ಒಂದು ಸಲ ಬರಿಬೇಕು. ABCFGH ABCFGH. ಯಾಕೆ 2 ಸಲ ಬರ್ತಿದ್ದೀನಿ ಅಂದರೆ ಎರಡನೇ ಮ್ಯಾಟ್ರಿಕ್ಸು 2 ಕಾಲಮ್ಸ್ ಇದೆ. 2 ಕಾಲಮ್ಸ್ ಇದ್ದಾಗ ಈ ರೀತಿ ಬರ್ಕೋತೀವಿ ಅಲ್ವಾ? ನೆಕ್ಸ್ಟ್ ಏನು ಮಾಡಬೇಕು? ನಾನು ಹಿಂದಿನ ಲೆಕ್ಕ ಮಾಡಬೇಕಾದ್ರೆ ಹೇಳಿದ್ದೆ, ಏನು ಮಾಡಬೇಕು? ಮೊದಲನೇ ರೋನ ಇಲ್ಲಿ ಹಂಚಬೇಕು. X comes to A, P comes to B, ಎರಡನೇದಕ್ಕೆ, ಮೂರನೇದಕ್ಕೆ. ಅದೇ ರೀತಿ X goes to F, P goes to G, H goes to W, ಅಥವಾ W comes to H ಅಂತ ಹೇಳ್ಬೋದು. ಸೊ ಬಂದಾದ ನಂತರದಲ್ಲಿ ಇವಿಷ್ಟೂ ಆ್ಯಡ್ ಮಾಡಬೇಕು. ಅದು ಒಂದು ಭಾಗ ಆಯಿತು. ನೆಕ್ಸ್ಟು ಎರಡನೇ ಸಲ ABCFGH ಅಂತ ಬರ್ತಿದ್ದೀವಲ್ಲ, ಅದನ್ನು ಎರಡನೇ ಕಾಲಮನ್ನು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. A ಜೊತೆಗೆ Y, B ಜೊತೆಗೆ Z, C ಜೊತೆಗೆ T. ಅದೇ ರೀತಿ F ಜೊತೆಗೆ Y, Z ಜೊತೆಗೆ G, H ಜೊತೆಗೆ T, ಎಲ್ಲ ಒಂದೇ. ಓಕೆ. ಸೊ ಇದಾದಮೇಲೆ ಇದನ್ನು ಆ್ಯಡ್ ಮಾಡಬೇಕು. ಯಾಕೆ ಈ ಥರ ಬಂತು ಮ್ಯಾಟ್ರಿಕ್ಸ್ ಇಲ್ಲಿ ಅಂದರೆ ಇದು 2/2. ಈಗ AX + BP + CW ಮಾಡಿದ್ರೆ ಒಂದು ನಂಬರ್ ಬರುತ್ತೆ. AY + BZ + CT ಮಾಡಿದ್ರೆ ಇನ್ನೊಂದು ನಂಬರ್ ಬಂತು, ಎರಡನೇ ನಂಬರು. FX + GP + HW ಮಾಡಿದ್ರೆ ಒಂದು ನಂಬರ್ ಬರುತ್ತೆ. FY + GZ + HT ಮಾಡಿದ್ರೆ ಇನ್ನೊಂದು ನಂಬರ್ ಬರುತ್ತೆ. ಇಲ್ಲಿ 2/2 ಬರ್ತಾ ಇದೆ. ಇದನ್ನ ಜ್ಞಾಪಕ ಇಟ್ಕೋಬೇಕು. ಸೈಜು ಹೇಗೆ ಡಿಸೈಡ್ ಆಗುತ್ತೆ ಅಂದರೆ ಮೊದಲನೇ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ? 2/3. ಅದರ ರೋಸ್ ಎಷ್ಟಿರುತ್ತೆ? ಅದು ಆನ್ಸರ್ ಮ್ಯಾಟ್ರಿಕ್ಸ್ನ ರೋಸ್ ಆಗಿರುತ್ತೆ. ಎರಡನೇ ಮ್ಯಾಟ್ರಿಕ್ಸಲ್ಲಿ ಕಾಲಮ್ಸ್ ಎಷ್ಟಿದೆ? 2 ಇದೆ. ಅದು ಆನ್ಸರ್ ಮ್ಯಾಟ್ರಿಕ್ಸ್ನ ಕಾಲಮ್ ಆಗಿರುತ್ತೆ. ಇದು 2/2 ಮ್ಯಾಟ್ರಿಕ್ಸ್ ಆಗಿದೆ. ಈ ರೀತಿ ಇದನ್ನು ಮಲ್ಟಿಪ್ಲೈ ಮಾಡ್ತೀವಿ. ಇನ್ನೊಂದು ನಂಬರ್ಸ್ ತೊಗೊಂಡೇ ಮಾಡಿಬಿಡೋಣ, ಆವಾಗ ನಿಮಗೆ ಇನ್ನೂ ಕ್ಲಿಯರ್ ಕಟ್ಟಾಗಿ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಮೊದಲನೇ ಮ್ಯಾಟ್ರಿಕ್ಸು ಇಲ್ಲಿ ಇದು ಟ್ರಿಕ್ಕಿ, ಅದು ಒಂದು ಸ್ವಲ್ಪ ಹುಷಾರಾಗಿ ಮಾಡಬೇಕಾಗತ್ತೆ. ಈ ಥರ ಸಾಮಾನ್ಯವಾಗಿ 5 ಮಾರ್ಕ್ಸಿಗೆ ಕೊಡ್ತಾ ಇರ್ತಾರೆ ಲೆಕ್ಕ ಎಕ್ಸಾಮಲ್ಲಿ. ಈ ಮೊದಲನೇ ಮ್ಯಾಟ್ರಿಕ್ಸ್ ಏನಾಗಿದೆ? 1x3 ಇದೆ. ಯಾಕೆಂದರೆ ಒಂದು ರೋ ಅಡ್ಡ ಸಾಲಿದೆ,
3 ಉದ್ದವಾದ ಸಾಲುಗಳಿರೋದ್ರಿಂದ 1 ಕ್ರಾಸ್ 3 ಆಗುತ್ತೆ. ಎರಡನೇ ಮ್ಯಾಟ್ರಿಕ್ಸಲ್ಲಿ -2 3 1 ಏನಿದೆ ಅದರೊಳಗೆ 3 ರೋಸ್ ಇದೆ, ಅಡ್ಡ ಸಾಲುಗಳು 3 ಇದೆ, 1 ಕಾಲಮ್ ಇದೆ, ಉದ್ದ ಸಾಲು 1 ಇದೆ. ಸೊ ಹಾಗಾದರೆ ಉತ್ತರ ಬರ್ತಕ್ಕಂಥ ಮ್ಯಾಟ್ರಿಕ್ಸ್ ಹೇಗಿರಬೇಕು, ಫಸ್ಟ್ ಅದನ್ನು ಅನಲೈಸ್ ಮಾಡಬೇಕು. ಇದು ಕಂಪ್ಯಾಟಿಬಲ್ಲ? ಹೌದು, ಕಂಪ್ಯಾಟಿಬಲ್. ಯಾಕೆಂದರೆ ನಂಬರ್ ಆಫ್ ಕಾಲಮ್ಸ್ ಇನ್ ಫಸ್ಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ರೋಸ್ ಇನ್ ಸೆಕೆಂಡ್ ಮ್ಯಾಟ್ರಿಕ್ಸ್. 3 3 ನೋಡ್ಬೋದು, ಕೊನೆಯದು ಮತ್ತು ಈ ಎರಡನೇ ಮ್ಯಾಟ್ರಿಕ್ಸಿನ ಮೊದಲನೇ ನಂಬರು ಎರಡು ಸೇಮ್ ಆಗಿದೆ. ಹಾಗಾದರೆ ಉತ್ತರ ಬರ್ತಕ್ಕಂಥ ಮ್ಯಾಟ್ರಿಕ್ಸಲ್ಲಿ ಹೇಗಿರುತ್ತೆ ಆರ್ಡ್ರು? 1 ಕ್ರಾಸ್ 1 ಆಗಿರುತ್ತೆ. ಮೊದಲನೇ ಮ್ಯಾಟ್ರಿಕ್ಸ್ನ ನಂಬರ್ ಆಫ್ ರೋಸ್ ತೊಗೊಳುತ್ತೆ, ಎರಡನೇ ಮ್ಯಾಟ್ರಿಕ್ಸ್ನ ನಂಬರ್ ಆಫ್ ಕಾಲಮ್ಸು ಅದರ ಸೈಜ್ ಆಗಿರುತ್ತೆ, ಅದರ ಆರ್ಡರ್ ಆಗಿರುತ್ತೆ. ಈಗ ಇಲ್ಲಿ ಕೊನೆಯದಾಗಿ ಎರಡನೇ ಮ್ಯಾಟ್ರಿಕ್ಸಿನ ಕಾಲಮ್ಸ್ ಎಷ್ಟಿದೆ? 1 ಇದೆ ಅಲ್ವಾ? ಕೊನೆಯದು ನೋಡ್ಕೊಳ್ಳಿ, 3 ಕ್ರಾಸ್ 1 ಅಂದರೆ 3/1 ಅಂದರೆ ಇಲ್ಲಿ 1 ಅನ್ನೋದು ಇದೆಯಲ್ಲ, ಅಂದರೆ ಅರ್ಥ ಏನು? ಒಂದು ಸಲ ಈ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಮೊದಲನೇ ಮ್ಯಾಟ್ರಿಕ್ಸ್ನ ರಿಪೀಟ್ ಮಾಡಬೇಕು. ಗೊತ್ತಾಯ್ತಾ? ಇದು ಕಂಪ್ಯಾಟಿಬಿಲಿಟಿ. ಸೊ ಈಸ್ ಈಕ್ವಲ್ ಟು ಇದರ ಸೈಜ್ ಬಂದು 1 ಕ್ರಾಸ್ 1 ಆಯಿತು. ಈಗ ಇಲ್ಲಿ ನೋಡ್ಕೊಳ್ಳಿ, ನೋಡಿ ಇದು 1 ಬ್ಲಿಂಕ್ ಆಗ್ತಾ ಇದೆಯಲ್ಲ, ಈ ರೆಡ್ಡಲ್ಲಿ ಇದೆಯಲ್ಲ, ಆ ಒಂದು ಕಾರಣದಿಂದ ಈ ಮೊದಲನೇ ಮ್ಯಾಟ್ರಿಕ್ಸ್ನ ಒಂದು ಸಲ ಬರ್ಕೋಬೇಕು. ಒಂದು ಸಲ ಬರ್ಕೊಂಡಾದ್ಮೇಲೆ ಈ ಎರಡನೇ ಮ್ಯಾಟ್ರಿಕ್ಸ್ ಇದೆಯಲ್ಲ, ಈ ಎರಡನೇ ಮ್ಯಾಟ್ರಿಕ್ಸಲ್ಲಿ ಇರ್ತಕ್ಕಂಥ ಮೊದಲನೇ ನಂಬರ್ನ 1 ಜೊತೆ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. 1 × 2 1 - 2 ಸಾರಿ. ಆಮೇಲೆ ಎರಡನೇ ನಂಬರ್ ಜೊತೆಗೆ 3 × 3 -6 × 1. ಸೊ ಆದ್ದರಿಂದ ಇದನ್ನು ಆ್ಯಡ್ ಮಾಡಿದ್ರೆ ನಮಗೆ 1 ಕ್ರಾಸ್ 1 ಮ್ಯಾಟ್ರಿಕ್ಸ್ ಬಂತು. ಇದನ್ನು ನೋಡಿದ್ರೆ 1 ಅಂತ ಬಂತು. ಸೊ ಈ ರೀತಿ ನಾವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ ಒಂದು ಕೊಟ್ಟಿರುವ ಮ್ಯಾಟ್ರಿಕ್ಸ್ನ. ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ.